ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಎಲ್ರಿಗೂ ಅಷ್ಟೇ, ಪ್ರತಿಯೊಬ್ಬ ಒಂದು ಟೈಲರ್ಗೂ ಅಷ್ಟೇ ಬಬಲ್ಸ್ ಬ್ಲೌಸ್ ಪೋಟ್ಲಿ ಬಟನ್ ಹೊಲಿಬೇಕು ಅಂತಂದರೆ ಎಲ್ರಿಗೂ ತಲೆನೋವೇನೇ. ಯಾರು ಹೊಲ್ದಾರಪ್ಪ ಅನ್ಸೋದು. ಆ ಡಿಸೈನ್ ಹೇಳಿದ್ರೇ ಏನೋ ಆಸೆಗೆ ಒಂದೆರಡು ಹೊಲಿಯೋದಷ್ಟೇ, ಅದೇ ಡಿಸೈನ್ ಬರ್ತಾಯಿದ್ರೆ ಎಲ್ರಿಗೂ ಅಷ್ಟೇ ಬೇಜಾರಾಗ್ತಾ ಇರುತ್ತೆ. ಯಾಕೆಂದರೆ ಫಸ್ಟು ನಾವು ಮುಂಚೆ ಎಲ್ಲ ನಾನು ಈ ಥರ ಬಬಲ್ಸ್ ಮಾಡಿ ಇಟ್ಕೊಂಡು ಅದನ್ನ ಸ್ಟಿಚ್ ಹಾಕಿ ಹೊಲಿಯೋದು ಕಷ್ಟ ಆಗುತ್ತೆ. ಬಟ್ ಇವತ್ತು ನಾನು ತೋರಿಸ್ತಾ ಇರೋ ಮೆಥಡನ್ನು ನೀವು ಫಾಲೋ ಮಾಡಿದ್ರೆ ನಿಮಗೆ ಯಾವುದೇ ಒಂದು ಟೆನ್ಷನ್ ಅಂದರೆ ಬೇಜಾರಿಲ್ದಿರ ಬೇಗ ಈ ಒಂದು ಬ್ಲೌಸಸ್ನ ಪೋಟ್ಲಿ ಬಟನ್ ಕೊಟ್ಟು ಹೊಲಿಬೋದು. ಮತ್ತು ನಿಮಗೆ ಒಂದು ಹೊಲಿಬೇಕಾದ್ರೆ ಬೇಜಾರು ಸಹ ಆಗೋಲ್ಲ. ಯಾವ ರೀತಿಯಾಗಿ ಅಂತಂದರೆ, ಇವಾಗ ನಾನು ನೋಡಿ ಇದು ತೊಗೊಂಡಿದ್ದೀನಿ, ಧರ್ಮಕೋಲ್ ಇದು ತೊಗೊಂಡಿದ್ದೀನಿ ಬಟನ್ ಮಾಡೋದಕ್ಕೆ. ಈ ಕ್ಲಾತ್ ಬಂದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಒಂದು ಕಲರಲ್ಲಿ ಕೊಡಬೇಕು ಬ್ಲೌಸು. ಇದು ಸ್ಲೀವ್ಸಲ್ಲಿ ನೋಡಿ, ಇದು ಎಷ್ಟು ಬೇಕೋ ಲೂಸು, ಸ್ಲೀವ್ಸ್ ಲೂಸು ಫಸ್ಟು ಮಾರ್ಕ್ ಹಾಕ್ಕೊಂಬಿಡಿ. ಇದು 10 ಇದೆ, ಫುಲ್ಲು ಸ್ಲೀವ್ಸ್ ಬಂದು 10 ಇರೋದ್ರಿಂದ 5ಗೆ ಹಾಕ್ಕೊಂಡಿದ್ದೀನಿ ನಾನು ಮಾರ್ಕು. ನೋಡಿ, ನಮ್ಮಲ್ಲೂ ಕೆಲವು ಟೈಲರ್ಗಳಿಗೆ ತಲೆನೋವೇನೆ ಈ ಒಂದು ಪೋಟ್ಲಿ ಬಟನ್ ಡಿಸೈನ್ ಮಾಡಬೇಕು ಅಂದರೆ. ಬಟ್ ಇದು ಈಸಿ ಮೆಥಡು. ಮತ್ತೊಂದಿದೆ, ಪೈಪಿಂಗು ಕೊಟ್ಟು ಯಾವ ರೀತಿಯಾಗಿ ಮಾಡ್ಬೋದು ಅನ್ನೋದನ್ನು ಅದು ನೆಕ್ಸ್ಟ್ ಟೈಮ್ ನಾನು ವಿಡಿಯೋ ಹಾಕ್ತೀನಿ. ಯಾರು ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ನೋಡಿ ಈಗ ಇದಾಯ್ತಲ್ವ, ಈ ಥರ ಮಾರ್ಕ್ ಮಾಡ್ಕೊಂಬಿಡಿ ಫಸ್ಟ್ಗೆ. ಬೇಕಂದರೆ ನೀವು ಸ್ಕೇಲಲ್ಲಿ ನೀಟಾಗಿ ಮಾರ್ಕ್ ಹಾಕ್ಕೊಳ್ಳಿ. ನನಗೆ ಅಂದರೆ ಇಲ್ಲಿ ಕರೆಕ್ಟಾಗಿ ನಾನು ಹಿಂಗೆ ತೊಗೋತೀನಿ, ಹಾಗಾಗಿ ಹಿಂಗೆ ತೊಗೊಂಡಿದ್ದೀನಿ ಅಷ್ಟೇ, ಮಾರ್ಕ್ ಹಾಕ್ಕೊಂಡಿದ್ದೀನಿ. ಇದು ಸೆಂಟ್ರದ್ದು ಚಟ್ಕ ಹೊಡ್ಕೊಂಡಿದೆ. ನಂತರ ಈಗ ಒಂದು ಬಟನ್ನ ಏನು ಮಾಡಬೇಕಪ್ಪ ಅಂತಂದರೆ, ಇದು ಫಸ್ಟ್ ಹೇಳ್ಬಿಡ್ತೀನಿ. ನೋಡಿ, ಇದು ಸಿಂಗಲ್ ಟೆನ್ಷನ್ ತೊಗೊಂಡಿದ್ದೀನಿ. ಸಿಂಗಲ್ ಟೆನ್ಷನ್ನ ನಾನು ಹಾಕ್ಕೊಂಡಿದ್ದೀನಿ, ಈಗ ಮಿಷಿನ್ಗೆ ಫಿಟ್ ಮಾಡ್ಕೊಂಡಿದ್ದೀನಿ. ಡಬಲ್ ಟೆನ್ಷನ್ಗಿಂತ ಸಿಂಗಲ್ ಟೆನ್ಷನ್ ಹಾಕ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ಇದು ಮಾಡ್ಬೋದು. ನೋಡಿ, ಈಗ ಇದನ್ನು ಸ್ಟಿಚ್ ಮಾಡ್ತಾ ಬರಬೇಕು. ಈಗ ನೋಡಿ, ಒಂದೊಂದೇ ನಿಮಗೆ, ಯಾಕೆಂದರೆ ಫಸ್ಟೇ ಮಾಡಿ ಇಟ್ಕೊಂಬಿಟ್ರೆ ಜಾಸ್ತಿ ಆಗಿಬಿಡುತ್ತೆ. ನಂತರ ಅದನ್ನು ಮಾಡೋಕ್ಕೂ ಸಹ ಅದನ್ನು ಒಂದು ನಾವು ಈಗೆಲ್ಲ ರೌಂಡ್ ಹಾಕಿ ಇದು ಮಾಡೋದಕ್ಕೆ ಜಾಸ್ತಿ ಬೇಕಾಗುತ್ತೆ. ಹಾಗಾಗಿ ಜಾಸ್ತಿ ಬೇಕಾಗೋದೇ ಇಲ್ಲ. ಈ ಒಂದು ಮೆಥಡ್ನ ಉಪಯೋಗಿಸಿದ್ರೆ ಈಸಿಯಾಗಿ ಕೆಲಸ ಆಗುತ್ತೆ. ನಿಮಗೆ ಬೇಗನೂ ಸಹ ಬಬಲ್ಸ್ ಬ್ಲೌಸಸ್ನ ರೆಡಿ ಮಾಡ್ಬೋದು. ನೋಡಿ, ಇಷ್ಟೇ. ಇದು ನಾವು ಅದೇ ಒಂದೊಂದೇ ಮಾಡ್ತೀವಲ್ಲ, ಜಾಸ್ತಿ ನಾವು ಮಾಡಿ ಟೈಮ್ ಆಗುತ್ತೆ. ಬಟ್ ಇದನ್ನು ಇಷ್ಟೇ ನೀವು ಇಟ್ಕೊತಾ ಬನ್ನಿ. ಕಸ್ಟಮರ್ಸ್ ನನಗೆ 1 ಇಂಚಿಗೆ ಸಾಕು ಅಂತ ಹೇಳಿದ್ದಾರೆ, ಯಾಕೆಂದರೆ ದೂರ ಇರಲಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಫಸ್ಟು ಮಾರ್ಕ್ ಮಾಡ್ಕೊಂಬಿಡ್ತೀನಿ 1 ಇಂಚಿಗೆ ಇರಲಿ ಅಂತ. ನೋಡಿ, ನೀವು ಅಷ್ಟೇ ಎಲ್ಲೆಲ್ಲಿಗೆ ಬೇಕು ಅನ್ನೋದನ್ನು ಫಸ್ಟ್ ಮಾರ್ಕ್ ಹಾಕ್ಕೊಬಿಡಿ, ಆವಾಗ ನಿಮ್ಗೊಂದು ಕ್ಲಿಯರಿಟಿ ಸಿಗುತ್ತೆ. ಅದನ್ನು ಇದೇ ಥರ ನೀವು ಮಾಡಿಕೊಂಡು, ಅಂದರೆ ಫಸ್ಟೇ ಮಾಡಿ ಇಟ್ಕೊಬೇಡಿ. ಇದನ್ನು ಫಸ್ಟೇ ಮಾಡಿ ಇಟ್ಕೊಳಕ್ಕೆ ಹೋದರೆ ನಿಮಗೆ ಅಂದರೆ ಸ್ವಲ್ಪ ಲೇಟ್ ಆಯ್ತು ಕೆಲಸ ಅಂತ ಅನಿಸುತ್ತೆ. ಅದನ್ನು ನೀವು ಬ್ಲೌಸ್ ಹೊಲಿಬೇಕಾದ್ರೆ ಮಾತ್ರ ಹಾಗಾಗಿ ಕೊಟ್ಕೊತಾ ಹೋಗಿ. ಆದಷ್ಟು ಸಿಂಗಲ್ ಟೆನ್ಷನ್ ಉಪಯೋಗಿಸಿ. ಈ ಒಂದು ಪೋಟ್ಲಿ ಬಟನ್ ಡಿಸೈನ್ ಮಾಡಬೇಕಾದ್ರೆ ಸಿಂಗಲ್ ಟೆನ್ಷನ್ನ ಉಪಯೋಗಿಸ್ಕೊಂಡು ನೋಡಿ ಈ ಮೆಥಡಲ್ಲಿ ಕೊಟ್ಕೊಳ್ತಾ ಹೋಗಿ. ಇದು ಎಕ್ಸ್ಟ್ರಾ, ಈಗೆಲ್ಲ ಇದು ಸ್ಟಿಚ್ ಆದಮೇಲೆ ಎಕ್ಸ್ಟ್ರಾ ಕ್ಲಾತ್ನ ಕಟ್ ಮಾಡ್ಕೊಳ್ಳಿ ಸ್ವಲ್ಪ. ಈ ಮೆಥಡನ್ನು ಒಮ್ಮೆ ಉಪಯೋಗಿಸಿ, ನಿಮಗೆ ಅನಿಸುತ್ತೆ ಇದು ಎಷ್ಟು ಈಸಿ ಅಂತ. ನೋಡಿ, ಇದೆಲ್ಲ ಕಟ್ ಮಾಡ್ಕೊಂಡ ನಂತರ ಸ್ಲೀವ್ಸಿಗೆ ಮಾತ್ರ ಇದು ಮಾಡ್ತಾಯಿದ್ದೀನಿ. ಮತ್ತು ನೆಕ್ಸ್ಟು ವಿಡಿಯೋದಲ್ಲಿ ನಾನು ಬ್ಯಾಕ್ ಯಾವ ರೀತಿಯಾಗಿ ಇದು ಮಾಡಬೇಕು ಅನ್ನೋದು ಹೇಳ್ತೀನಿ. ನೋಡಿ, ಇವಾಗ ಇದನ್ನು ಉಲ್ಟಾ ಇಟ್ಕೋಬೇಕು. ಉಲ್ಟಾ ಇಟ್ಕೊಂಡು ಹಾಗೆ ಸ್ಟಿಚ್ ಹಾಕ್ಕೊಳ್ತಾ ಬನ್ನಿ. ಯಾಕೆಂದರೆ ಇದರಲ್ಲಿ ಪೋಟ್ಲಿ ಬಟನ್ ನಾವು ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಂಡಿರ್ತೀವಿ, ವೇಸ್ಟ್ ಆಗೋದಿಲ್ಲ ಮತ್ತು ಟೈಮು ವೇಸ್ಟ್ ಆಗೋದಿಲ್ಲ. ಕೆಲಸ ಮಾಡೋದಕ್ಕೂ ಸ್ವಲ್ಪ ನಮಗೆ ಖುಷಿ ಅನಿಸುತ್ತೆ. ಮತ್ತು ಈ ಒಂದು ಬ್ಲೌಸ್ ಸ್ಟಿಚ್ ಮಾಡೋದಕ್ಕೂ ನಮಗೆ ಬೇಜಾರು ಅಂತ ಅನಿಸೋದೇ ಇಲ್ಲ. ಇದಕ್ಕೆ ಸಿಂಗಲ್ ಟೆನ್ಷನ್ ಹಾಕ್ಕೊಂಡು ಕೆಲಸ ಮಾಡೋದ್ರಿಂದ ತುಂಬಾ ಒಂದು ಫಿನಿಶಿಂಗ್ ಬರುತ್ತೆ. ನಾವು ಹೊಲಿಯುವಂಥ ಬ್ಲೌಸ್ಗಳಿಗೆಲ್ಲ ಆಲ್ಮೋಸ್ಟ್ ನಾನು ಪೈಪಿಂಗ್ ಹಾಕಿರ್ತೀವಿ.
ಈಗ ನಾನು ಪೈಪಿಂಗ್ ಇಲ್ದಿರ ಇದು ಪೋಟ್ಲಿ ಬಟನ್ ವಿಡಿಯೋ ಹಾಕ್ತಾ ಇರೋದು, ಸ್ಲೀವ್ಸ್ ಹಾಕಿಲ್ಲ. ನೆಕ್ಸ್ಟು ನಾನು ಪೈಪಿಂಗ್ ಕೊಟ್ಟು ಬಬಲ್ಸ್ ಯಾವ ರೀತಿಯಾಗಿ ಹೊಲಿಬೋದು ಅನ್ನೋದು ನಾನು ಹೇಳ್ತೀನಿ. ನಾನು ಒಂದು ದಾರ ಸುತ್ತಿರ್ತದಲ್ವ, ಕಾಣಿಸ್ಬಾರ್ದು ಅಂದರೆ ಕೊನೆಗೆ ಸ್ವಲ್ಪ ಸ್ಟಿಚಿಂಗ್ ಚೆನ್ನಾಗಿ ಹಾಕ್ಕೊತ ಬನ್ನಿ. ನೋಡಿ ಈಗ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಫಿನಿಶಿಂಗು ತುಂಬ ಒಂದು ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ಇದನ್ನು ಮತ್ತೊಂದು ಸ್ಟಿಚ್ ಹಾಕ್ಕೊಂಡು, ಅಂದರೆ ನೀವು ಐರನ್ ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ಇನ್ನೂ ಹತ್ತತ್ರ ಹಾಕ್ಕೊಂಡಿದ್ರೆ ಇನ್ನೂ ಚೆನ್ನಾಗಿ ಬರ್ತಾ ಇತ್ತು. ಬಟ್ ಏನಂದರೆ ಕಸ್ಟಮರ್ ನಮ್ಗೆ ಹತ್ತತ್ರ ಬೇಡ ಅಂತ ಹೇಳಿದ್ರಿಂದ ನಾನು ಸ್ವಲ್ಪ ದೂರ ಹಾಕಿದ್ದೀನಿ ಅಷ್ಟೇ. ಇನ್ನು ಇಲ್ಲಿ ಸೆಂಟ್ರ್ ಹತ್ತತ್ರ ಹಾಕಿದಿದ್ರೆ ಇನ್ನೂ ತುಂಬ ಒಂದು ಮುದ್ದಾಗಿ ಕಾಣಿಸ್ತಾ ಇತ್ತು. ನೋಡಿ ಈಗ ಚೆನ್ನಾಗಿ ಕಾಣಿಸ್ತಾ ಇದೆ. ನಿಮಗೆ ಈಗ ಅರ್ಥ ಆಗ್ತಾಯಿದೆ ಅಂತ ಅಂದ್ಕೊತೀನಿ ಇದು ಒಂದು ಯಾವ ರೀತಿಯಾಗಿ ನಾನು ಮಾಡಿದೆ ಕೆಲಸ ಅಂತ. ಅಂದರೆ ಇದು ಏನಪ್ಪ ಅಂತಂದರೆ ನಮಗೆ ಇದು ಸ್ವಲ್ಪ ಕಷ್ಟ ಅಂತ ಅನಿಸೋದಿಲ್ಲ ಈ ರೀತಿ ಒಂದು ಈಸಿ ಮೆಥಡ್ನ ಉಪಯೋಗಿಸೋವಾಗ. ಕೆಲವೊಂದು ಟೈಲರ್ಸ್ಗಳಲ್ಲಿ ನಮಗೇನಾಗುತ್ತೆ ಅಂದರೆ ಕೆಲವೊಂದು ಬ್ಲೌಸಸ್ನ ಸ್ಟಿಚ್ ಮಾಡಬೇಕಾದ್ರೆ ಲೇಟ್ ಆಗುತ್ತೆ ಅಥವಾ ಒಂದು ಬೇಜಾರು ಅನಿಸುತ್ತೆ. ಅಂದರೆ ಅದು ನಾವು ಮಾಡಿ ಈ ಪೋಟ್ಲಿ ಬಟನ್ ಇಟ್ಕೊಂಡು ಕೆಲಸ ಮಾಡೋಷ್ಟೊತ್ತಿಗೆ ಈ ಒಂದು ಈಸಿ ಮೆಥಡ್ನ ಉಪಯೋಗಿಸಿ ನೀವು ಅಷ್ಟೇ ಹೆಚ್ಚೆಚ್ಚು ಬ್ಲೌಸ್ನ ಸ್ಟಿಚ್ ಮಾಡಿ ಮತ್ತು ಖುಷಿಯಿಂದ ಇರಿ ಅಂತ ಹೇಳ್ತಾ, ನಿಮಗೆಲ್ಲ ವಿಡಿಯೋ ಹೇಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.